ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಸಮೀಪಿಸಿದ ಕಲಿಕಾ ಹಬ್ಬ ವಿನೋಬ ಭಾವೆ ಸಮೂಹ ಸಂಪನ್ಮೂಲ ಕೇಂದ್ರದಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದೆ. ಈಗಾಗಲೇ ಕ್ಷೇತ್ರಕ್ಕೆ ವಿದ್ಯುತ್ ಚಾಲಿತ ಮತಪೆಟ್ಟಿಗೆಗಳು ನಗರಕ್ಕೆ ರವಾನೆಗೊಂಡಿವೆ. ಈ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ 1 ತಿಂಗಳ ಕಾಲ ಸಾರ್ವಜನಿಕ ವಲಯದಲ್ಲಿ ವೋಟಿಂಗ್ ಮಾಡುವ ವಿಧಾನದ ಕುರಿತು ಪ್ರಾತ್ಯಕ್ಷಿತೆ ನಡೆಸಲಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಾಲೂಕು ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರರ ನೇತೃತ್ವದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸೇರಿದ ಅಧಿಕಾರಿಗಳ ಸಭೆ ನಡೆಸಿ ಇವಿಎಂ ಮತಪೆಟ್ಟಿಗೆ ಕುರಿತು ತರಬೇತಿ ನೀಡಲಾಗಿದೆ. ಇನ್ನು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಜಯನಗರ ಜಿಲ್ಲೆಯಲ್ಲಿ ಬರುವ ಪ್ರತಿಯೊಂದು ಬೂತ್ ಮಟ್ಟಕ್ಕೆ ಸೆಕ್ಟರ್ ಅಧಿಕಾರಿಗಳನ್ನ ನೇಮಿಸಲಾಗಿ ಅವರು ವಿದ್ಯುತ್ ಚಾಲಿತ ಮತಪೆಟ್ಟಿಗೆಗಳ ಮೂಲಕ ಮತ ಚಲಾಯಿಸುವ ವಿಧಾನವನ್ನ ಮತದಾತರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ. ಮತದಾತರು ಇದರ ಸದ್ಬಳಕೆ ಮಾಡಿಕೊಂಡು ತಪ್ಪದೇ ಅಮೂಲ್ಯ ಮತವನ್ನ ಚಲಾಯಿಸಲು ಸಿದ್ದರಾಗಬೇಕೆಂದು ಸಹಾಯಕ ಆಯುಕ್ತ ಸಿದ್ದರಾಮೇಶ್ವರ್ ಅವರು ಈ ವೇಳೆ ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರ್ನಾಟಕ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತದ ಒಂದು ಸೂಚನೆಯಂತೆ ಈ ದಿನದಿಂದ ಎಲ್ಲ ವಿಜಯನಗರ ಜಿಲ್ಲೆಯ ಮತ್ತು ಅದೇ ರೀತಿಯಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಬೂತ್ಗಳಿಗೆ ನಮ್ಮ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳನ್ನು ನಾವು ಸೆಕ್ಟರ್ ಆಫೀಸರ್ಗಳಾಗಿ ಮಾಡಿದ್ದೇವೆ. ಆ ಸೆಕ್ಟರ್ ಆಫೀಸರ್ಸ್ಗಳು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಗೆ ಮತ್ತು ಪ್ರತಿಯೊಂದು ಜನನಿಬಿಡ ಪ್ರದೇಶಕ್ಕೆ ಹೋಗಿ ನಮ್ಮ ಎಲೆಕ್ಷನ್ ವೋಟಿಂಗ್ ಮಿಷಿನ್ ಏನಿದೆ ಆ ಮಿಷಿನ್ನ ಪ್ರಾತ್ಯಕ್ಷಿತೆಯನ್ನು ಇವತ್ತಿಂದ ನೀಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಟೈಮ್ ಟೇಬಲನ್ನು ಹಾಕಿ ಅವ್ರಿಗೆ ಇವತ್ತು ಮೀಟಿಂಗ್ ಮಾಡಿ ಕಳಿಸಿದ್ದೇವೆ. ಸೊ ದಯವಿಟ್ಟು ನಾನು ವಿಜಯನಗರ ಜಿಲ್ಲೆಯ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಲ್ಲಿ ಕೇಳ್ತೇನೆ, ನಮ್ಮ ಇವತ್ತಿಂದ 1 ತಿಂಗಳ ಕಾಲ ಕ್ಯಾಂಪೇನ್ ನಡೀತಿದೆ, ಅವೇರ್ನೆಸ್ ಕ್ಯಾಂಪೇನ್ ನಡೀತಿದೆ. ತಾವೆಲ್ಲರೂ ದಯವಿಟ್ಟು ಬಂದು ಇದರಲ್ಲಿ ಭಾಗವಹಿಸಿ ಮತ್ತು ಇವಿಎಂ ವೋಟರ್ ಮಿಷನ್ಗೆ, ನಮ್ಮ ಎಲೆಕ್ಟ್ರಾನಿಕ್ ವೋಟರ್ ಮಿಷನ್ಗೆ ಸಂಬಂಧಪಟ್ಟಂತೆ ತಮ್ಮದು ಯಾವುದೇ ರೀತಿಯ ಗೊಂದಲಗಳಿದ್ದರೆ, ವೋಟಿಂಗ್ ಮಾಡೋ ವಿಧಾನದ ಬಗ್ಗೆ ತಾವು ತಿಳ್ಕೊಳ್ಳೋದಿದ್ದರೆ ದಯವಿಟ್ಟು ಆ ಪ್ರಾತ್ಯಕ್ಷ ನೀಡ್ತಕ್ಕಂಥ ಜಾಗಕ್ಕೆ ಹೋಗಿ ತಾವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಹೊಸಪೇಟೆಯ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಖಾಲಿ ಇದ್ದ 58 ಹುದ್ದೆಗಳ ಭರ್ತಿಗಾಗಿ ಇತ್ತೀಚೆಗೆ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗಿತ್ತು. ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂದು ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಹಿಟ್ನಾಳ್ ರವರು ಸುದ್ದಿಗೋಷ್ಠಿ ಮೂಲಕ ಆರೋಪಿಸಿದ್ದರು. ಹಿಟ್ನಾಳ್ ರವರ ನಿರಾಧಾರ ಆರೋಪವನ್ನ ಬಿಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿ ತಳ್ಳಿಹಾಕಿದೆ. ಜೊತೆಗೆ ನಿಯಮಾನುಸಾರ ನೇಮಕಾತಿ ನಡೆಸಲಾಗಿದೆ ಎಂದು ಆರೋಪಕ್ಕೆ ಸ್ಪಷ್ಟೀಕರಣ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜಶೇಖರ್ ರವರು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ದಿನಾಂಕ 7ರಂದು ಬಿಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಆಡಳಿತ ಮಂಡಳಿಯಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬ್ಯಾಂಕ್ನ ಉಪಾಧ್ಯಕ್ಷ ತಿಪ್ಪೇಸ್ವಾಮಿರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ರಾಜಶೇಖರ್ ಹಿಟ್ನಾಳ್ ರವರು ಬ್ಯಾಂಕ್ನ 58 ಹುದ್ದೆಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಹೇಳಿಕೆ ನೀಡಿರುವುದು ಶುದ್ಧ ಸುಳ್ಳು, ಅದೊಂದು ಕಟ್ಟುಕತೆ ಎಂದಿದ್ದಾರೆ. ನಾವು ತೆಗೆದುಕೊಂಡ ಸಂದರ್ಶನ ಪಾರದರ್ಶಕವಾಗಿದ್ದು ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಅವರ ಆರೋಪ ರಾಜಕೀಯ ಪ್ರೇರಿತವಾಗಿದೆ. ನಮ್ಮ ಬ್ಯಾಂಕಿನ ಘನತೆಯನ್ನ ಕುಗ್ಗಿಸುವ ಪ್ರಯತ್ನ ಇದಾಗಿದೆ. ಹಾಗಾಗಿ ಅವರ ಆರೋಪವನ್ನ ಬಿಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿ ಸರಸಾಗುಟವಾಗಿ ತಿರಸ್ಕಾರ ಮಾಡುತ್ತೇವೆಂದು ತಿಳಿಸಿದ್ದಾರೆ. ನಿನ್ನೆ ಏನು ರಾಜಶೇಖರ್ ಹಿಟ್ನಾಳ್ ಅವರು ನಿನ್ನೇನು ಆರೋಪ ಮಾಡಿದ್ದಾರೆ ಬ್ಯಾಂಕಿನ ಬಗ್ಗೆ, ಅದು ಸಂಪೂರ್ಣ ಸುಳ್ಳು, ಕಟ್ಟುಕತೆ.
ಆದ್ದರಿಂದ ನಾವು ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ನಾವಂತಹ ಯಾವುದು ನಡೆದಿಲ್ಲ, ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮೆಲ್ಲ ಸಂದರ್ಶನ ಪಾರದರ್ಶಕವಾಗಿದೆ. ಎಲ್ಲ ಉತ್ತಮವಾದಂಥ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. ವಹಿವಾದಲ್ಲಿ ಯಾರು ಹೆಚ್ಚೆಚ್ಚು ಉತ್ತರಗಳು ಕೊಟ್ಟರೆ ಅಂಥವ್ರು ಮಾತ್ರ ಆಯ್ಕೆ ಆಗಿದ್ದಾರೆ. ಅವರ ಮಾಡಿರ್ತಕ್ಕಂಥ ಆರೋಪ ರಾಜಕೀಯ ಪ್ರೇರಿತ, ಯಾವುದೋ ರಾಜಕೀಯ ಇಟ್ಕೊಂಡು ಬ್ಯಾಂಕಿನ ನಮ್ಮ ಘನತೆಯನ್ನು ಕುಂದಿಸಕ್ಕೆ ಅವ್ರು ಹೇಳಿದ್ದಾರೆ. ಆದ್ದರಿಂದ ನಾವು ಬ್ಯಾಂಕಿನ ಆಡಳಿತ ಮಂಡಳಿಯವರು ಆರೋಪನ ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತೀವಿ. ಅವರು ಎಲ್ಲೋ ಆರೋಪ ಮಾಡ್ತಿದ್ದಾರೆ. ಅವರು ಬೇರೆ ಏನಾದರೂ ಅವ್ರ ಹತ್ರ ಸಾಲಿಡ್ ಪ್ರೂಫ್ ಇದ್ದು ಮಾಡಿದ್ರಂತಿದ್ರೆ ಲಿಖಿತವಾಗಿ ದೂರು ಕೊಟ್ಟರೆ ಅದನ್ನ 100 ತನಿಖೆ ಮಾಡ್ತೀವಿ. ಆಡಿಯೋ ಎಲ್ಲ ಅದು ಏನು ಕ್ರಿಯೇಟೆಡ್ ಅವು ಫೇಕ್ ಆಡಿಯೋಗಳು. ಯಾರು ಅದ್ರಾಗೆ ಕೇಳಿಸ್ತಿದೆ, ಯಾರು ಹೇಳಿದ್ದು ಹೇಳಿ ಹೆಸರು ಸಂದೀಪ, ಯಾರು ಹೇಳಿ ಸಂದೀಪ್ ಅವರೇ ಹೇಳ್ಕೊಡ್ತಾ ಇದ್ದಾರೆ. ನೀವು ಕೇಳಿ ಕ್ಲಿಯರ್ ಆಗಿ ಅವ್ರು 100% ತಗೊಂತೀವಿ. ಗಮನಕ್ಕೆ ಬಂದರೆ ಇಂಥವೇ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಆಡಳಿತ ಮೂಲಕ 100% ಕ್ರಮ ತಗೊಳ್ತೀವಿ. ಬಳಿಕ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹರೀಶ್ ರವರು 58 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕುರಿತು ಸವಿಸ್ತಾರವಾಗಿ ವಿವರಿಸುತ್ತಾ, ನೇಮಕಾತಿ ಕುರಿತ ಆರೋಪಗಳು ಸುಳ್ಳು ಎಂದು ಖಂಡಿಸುತ್ತೇನೆ. ಅದೇ ರೀತಿ ಅವರ ಹೇಳಿಕೆಯ ಪ್ರಕಾರ ನೇಮಕಾತಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲವೆಂದು ಖಚಿತಪಡಿಸಿದ್ದಾರೆ. ಬ್ಯಾಂಕು ಬಳ್ಳಾರಿ ಡಿಸ್ಟ್ರಿಕ್ಟ್ ಮತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ಕೇಂದ್ರ ಸ್ಥಾನ ಇದರ ಒಂದು ನೇಮಕಾತಿ ಪ್ರಕ್ರಿಯೆ ಏನಾಯಿತು, ಈ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಕಾನೂನು ಪ್ರಕಾರ ಮಾಡಿದಂಥದ್ದು ಪ್ರಕ್ರಿಯೆಯಾಗಿದೆ. ಇದನ್ನು ನಿಬಂಧಕರ ಅನುಮತಿಯಂತೆ ಅದನ್ನು ಪಡೆದು ನಮ್ಮ ಒಂದು ಆಡಳಿತ ಮಂಡಳಿಯ ಉಪಸಮಿತಿಯನ್ನು ನೇಮಕಾತಿ ಮಾಡಿಕೊಂಡು ಆ ಉಪಸಮಿತಿಯ ಮೂಲಕ ಅರ್ಜಿಯನ್ನು ಕರೆದಿದ್ವಿ. ಅರ್ಜಿಯಲ್ಲಿ ಸುಮಾರು 6,000 ಅಪ್ಲಿಕೇಶನ್ ಬಂದಿದ್ದು, ಅದರಲ್ಲಿ ಬಂದಂಥ ಅರ್ಜಿಗಳು ಅದರಲ್ಲಿ ಸ್ಕ್ರೂಟಿನಿ ಮಾಡಿದಾಗ ರಿಜೆಕ್ಟ್ ಆದಂಥದ್ದು, ಎಕ್ಸಾಮ್ಗಳನ್ನು ಬರೆದಂಥವ್ರು ಎಷ್ಟು ಜನ, ಮತ್ತು ಎಕ್ಸಾಮ್ ಆದ ನಂತರ 1:5ನಲ್ಲಿ ಏನು ಕಂಪ್ಯೂಟರ್ ಇಂಜಿನಿಯರು ಮತ್ತು FDA ಮತ್ತು STA 3ಕ್ಕೆ ಎಕ್ಸಾಮ್ ಮಾಡಿದ್ವಿ. ಡ್ರೈವರು ಮತ್ತು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗಳು ಏನಿದ್ದಾರೆ, ಜೂನಿಯರ್ ಅಟೆಂಡರ್ಗಳು, ಅವ್ರಿಗೆ ನೇರವಾಗಿ ಮಾರ್ಕ್ಸ್ನ ಆಧಾರದ ಮೇಲೆ ಸಂದರ್ಶನ ಕರೆದಿದೆ. ಆ ರೀತಿ 1:5ನಲ್ಲಿ 286 ಜನರನ್ನು 58 ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ವಿ. ಆ ಇಂಟರ್ವ್ಯೂನಲ್ಲಿ ರಿಸರ್ವೇಷನ್ ಪ್ರಕಾರ ಮತ್ತು ಕಲ್ಯಾಣ ಕರ್ನಾಟಕ ಹಾಗೂ ಇತರೆ ಕರ್ನಾಟಕ ಈ ರೀತಿಯಲ್ಲಿ 85% ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 15% ಮಾತ್ರ ಇತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ನಲ್ಲಿ ಎಲ್ಲ ರೀತಿಯ ರಿಸರ್ವೇಷನ್ ಸರ್ಕಾರ ಏನು ರಿಸರ್ವೇಷನ್ನ ಮಾಡಿದ್ದೆ ಆ ರೀತಿಯ ರಿಸರ್ವೇಷನನ್ನು ಈ ಬ್ಯಾಂಕ್ನಲ್ಲಿ ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಬ್ಯಾಂಕು ಯಾವುದೇ ರೀತಿಯ ಸರ್ಕಾರದ ಶೇರ್ ಇಲ್ಲದೆ ಇದ್ದರೂ ಕೂಡ ಇಲ್ಲಿ ರಿಸರ್ವೇಷನ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ಕಾನೂನು ಇಲ್ಲದೇ ಇದ್ದರೂ ಕೂಡ ಆ ರಿಸರ್ವೇಷನನ್ನು ಸರ್ಕಾರದ ನೀತಿ ನಿಯಮಗಳ ಅಡಿಯಲ್ಲೇ ಈ ಒಂದು ನೇಮಕಾತಿಯನ್ನು ಮಾಡಲಾಗಿದೆ. ಇದರಲ್ಲಿ ಯಾವುದೇ ರೀತಿ ಅದನ್ನು ಮೀಸಲಾತಿಯನ್ನು ನಾವು ಹೊರತುಪಡಿಸಿ ಮಾಡಿಲ್ಲ. ಅದರಿಂದಾಗಿ ಇಲ್ಲಿ ಏನು ಆಗಿದೆ 1:5ನಲ್ಲಿ ನಾವು ರಿಸರ್ವೇಷನ್ ಪ್ರಕಾರ ಬಂದಾಗ 200 ಮಾರ್ಕ್ಸಿಗೆ ಎಕ್ಸಾಮ್ ಮಾಡಿರ್ತೀವಿ, ಅದನ್ನು 85ಗೆ ಇಳಿಸ್ಕೊಳ್ತೇವೆ. 85% ಮಾಡಿ 15 ಮಾರ್ಕ್ಸು ಇಂಟರ್ವ್ಯೂನಲ್ಲಿ ಬರ್ತದೆ. ಆ 15 ಮಾರ್ಕ್ಸ್ನಲ್ಲಿ ನೋಡಿಕೊಂಡು ಅದರಲ್ಲಿ ಬಂದಂಥವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅದರಿಂದಾಗಿ ಇಲ್ಲಿ ಏನು ಆರೋಪಗಳನ್ನು ಮಾಡಿದರೆ ಎಲ್ಲ ಆರೋಪಗಳು ಕೂಡ ಸುಳ್ಳು ಅಂತ ಹೇಳಿ ಅದನ್ನು ಖಂಡಿಸ್ತೇನೆ ಮತ್ತು ಆ ರೀತಿಯ ಯಾವುದೇ ಅವ್ಯವಹಾರಗಳು ಇಲ್ಲಿ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈ ರೀತಿ ಏನಾದರೂ ಆದರೆ ಇಲಾಖೆ ಇದೆ, ಇಲಾಖೆ ಅದನ್ನು ನೋಡಿ ಸಕ್ಷಮ ಪ್ರಾಧಿಕಾರದಲ್ಲಿ ಅವರು ಅದನ್ನು ವಿಚಾರಣೆ ಮಾಡಿ ಬೇಕಿದ್ರೆ ವರದಿಯನ್ನು ಕೊಡ್ತಾರೆ. ಅದಕ್ಕೆ ನಾವು ಯಾವುದೇ ವಿಚಾರಣೆ ಬಂದರೆ ಅದಕ್ಕೆ ಮಾಹಿತಿಗಳನ್ನು ಒದಗಿಸುವುದಕ್ಕೆ ನಾವು ರೆಡಿ ಇದ್ದೀವಿ, ದಾಖಲೆಗಳನ್ನು ಕೊಡ್ತೇವೆ. ಆಡಳಿತ ಮಂಡಳಿ ಸಭೆಯಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಕ್ರಮ ತಗೊಳ್ತೀವಿ. ಏನು ಆರ್ಥಿಕ ಸಂಸ್ಥೆ ಮೇಲೆ ಇದನ್ನು ಮಾಡಿ ಆ ಸಂಸ್ಥೆ ವಿಶ್ವಾಸ ಹೋಗೋ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ, ಅದು ಅತ್ಯಂತ ಖಂಡನೀಯ. ಇದ್ರ ಬಗ್ಗೆ ಬ್ಯಾಂಕ್ನಿಂದ ನಾವೆಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಕಾನೂನಿನ ಸೇವಾ ವಿಭಾಗದಿಂದ ಒಂದು ಕಾನೂನು ಸಲಹೆಗಳನ್ನು ತೆಗೆದುಕೊಂಡು ಮುಂದೆ ಏನು ಪ್ರಕ್ರಿಯೆಯನ್ನು ಮಾಡಬೇಕು ಆ ಪ್ರಕ್ರಿಯೆಯನ್ನು ಜರುಗಿಸ್ತೀವಿ. ತನಿಖೆ ನಾವ್ಯಾಗೆ ಹೇಳೇನು ಮಾಡಿಸೋದಿಲ್ಲ, ಬಟ್ ಸಕ್ರಮ ಪ್ರಾಧಿಕಾರ ಅದು ತನಿಖೆ ಮಾಡಿದ್ರೆ ತನಿಖೆಗೆ ಏನು ಬೇಕು ಸಹಕಾರ ಕೊಡ್ತೀವಿ. ಇನ್ನು ವಿಶೇಷವೆಂದರೆ ಬಿಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಬಹುತೇಕ ಸದಸ್ಯರು ಕಾಂಗ್ರೆಸ್ ಪಕ್ಷದವರೇ ಆಗಿದ್ದಾರೆ. ಅವರೇ ಇಂದು ಹಿಟ್ನಾಳ್ ಅವರ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಸಚಿವ ಆನಂದ್ ಸಿಂಗ್ ರವರ ಸಂಬಂಧಿ ಸಂದೀಪ್ ಸಿಂಗ್ ರವರಿಗೆ ನೇಮಕಗೊಂಡ ಅಭ್ಯರ್ಥಿ 20 ಲಕ್ಷ ಹಣ ನೀಡಿದ್ದಾನೆಂಬ ಆಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ. ಹರಿಬಿಟ್ಟಿರುವ ಆಡಿಯೋವನ್ನ ವೀಕ್ಷಿಸಲಾಗಿ ಹಿಟ್ನಾಳ್ ರವರು ನೇಮಕಗೊಂಡ ಅಭ್ಯರ್ಥಿಗೆ ತಾವೇ ಪ್ರಶ್ನಿಸುತ್ತಾರೆ. ಜೊತೆಗೆ ಪ್ರಶ್ನೆಗೆ ತಾವೇ ಉತ್ತರ ನೀಡುತ್ತಿರುವುದು ಕಂಡುಬಂದಿದೆ. ಹಾಗಾಗಿ ಆರೋಪ ಮಾಡುವ ಮುನ್ನ ಅದಕ್ಕೆ ಬೇಕಾದ ಕಾನೂನಾತ್ಮಕ ದಾಖಲಾತಿಗಳನ್ನ ಇಟ್ಟುಕೊಂಡು ಆರೋಪ ಮಾಡಬೇಕೇ ಹೊರತು ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದೆ ಆರೋಪ ಮಾಡೋದು ತಪ್ಪು.
ಈ ರೀತಿ ಮಾಡೋದ್ರಿಂದ ವಿಜಯನಗರ ಕ್ಷೇತ್ರದ ಜನತೆಯ ವಿಶ್ವಾಸ ಕಳೆದುಕೊಳ್ಳುವಲ್ಲಿ ಎರಡು ಮಾತಿಲ್ಲವೆಂದು ಪ್ರಜ್ಞಾವಂತರು ಹಾಗೂ ಸಾಮಾನ್ಯ ಪ್ರಜೆಗಳು ರಾಜಶೇಖರ್ ಹಿಟ್ನಾಳ್ರವರ ಆರೋಪವನ್ನ ತೀವ್ರವಾಗಿ ಖಂಡಿಸುತ್ತಿರುವುದು ಕಂಡುಬಂದಿದೆ. ಬಳ್ಳಾರಿ ರಸ್ತೆ ಟಿಎಂಎಇ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಪರಮ ಪೂಜ್ಯ ಚನ್ನವೀರ ಶರಣರ 28ನೇ ಪುಣ್ಯ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ಚನ್ನವೀರ ಶರಣರ ಜೀವನಾಧಾರಿತ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಹೀಗೆ ಚನ್ನವೀರ ಶರಣರ ಪುಣ್ಯಾಶ್ರಮದ ಆಡಳಿತ ಮಂಡಳಿಯಿಂದ ಟಿಎಂಎಇ ಸೊಸೈಟಿ ಆವರಣದಲ್ಲಿ ಚನ್ನವೀರ ಶರಣರ 28ನೇ ಪುಣ್ಯ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಗಣ್ಯರಿಂದ ಚನ್ನವೀರ ಶರಣರ ಜೀವನಾಧಾರಿತ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಬಳಿಕ ಸಿದ್ಧಾರ್ಥ್ ಸಿಂಗ್ ರವರು ಮಾತನಾಡಿ, ಭಗವಂತನಲ್ಲಿ ನಿಸ್ವಾರ್ಥವಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದಾಗ ಮಾತ್ರ ದೈವ ಋಣ ತೀರಿಸಲು ಸಾಧ್ಯ. ಹಾಗಾಗಿ ಇಂತಹ ಶರಣರ ನುಡಿಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಂಡು ಬರಬೇಕೆಂದು ಕರೆ ನೀಡಿದರು. ಇವತ್ತು ವಿಶೇಷವಾಗಿ 2 ಕಾರ್ಯಕ್ರಮಗಳು ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡಲಾಗಿತ್ತು. 2 ಯಶಸ್ವಿಯಾಗಿ ನೆರವೇರಿಸಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಹಾಗೂ ಮಹಿಳೆಯರು ಸೇರಿದಿರಿ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಕೊಟ್ರು ಸ್ವಾಮಿಯ ಅಜ್ಜೋರು ಹೇಳ್ತಿದ್ರು, ಎಳೆ ಅಂದರೆ ಭೂಮಿ. ನಾವು ಭೂಮಿ ತಾಯಿಗೆ ಯಾವ ರೀತಿ ನಾವು ಸಂಬಂಧ ಬೆಳೆಸ್ಕೊತೀವೋ, ಭೂಮಿ ತಾಯಿಯಿಂದ ನಾವು ಜನ್ಮ ತಗೊಂಡು ಮತ್ತೆ ಭೂಮಿ ತಾಯಿಗೆ ನಮ್ಮ ಕೊನೆ ಉಸಿರುವರೆಗೆ ನಾವು ಶಾಶ್ವತವಾಗಿ ನಾವು ಉಳ್ಕೊಳ್ಳೋದು ಇದೇ ಭೂಮಿ ತಾಯಿ ಮೇಲೆ. ಎಳೆ ಅಂದರೆ ಭೂಮಿ ಅಂಥೇಳಿ ಹೋಲಿಸ್ತಾರೆ. ಅದರಲ್ಲಿ ಮಹಾ ಎಳೆ ಅಂದರೆ ಮಹಿಳೆಯರು ಅಂಥೇಳಿ ಹೋಲಿಕೆ ಮಾಡ್ತಾರೆ. ಸೊ ಹಾಗಾಗಿ ನಿಮಗಿರ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ, ಸಮಾಜವನ್ನು ಉದ್ಧಾರ ಮಾಡೋ ಶಕ್ತಿ ತಮ್ಮಲ್ಲಿರ್ತಕ್ಕಂಥ ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಬಯಸಿ, ಪರಮ ಪೂಜ್ಯರ ಬಗ್ಗೆ ನಾನು ಅನುಭವದಲ್ಲಿ ಚಿಕ್ಕವನು, ಯಾಕಂದರೆ ಪರಮ ಪೂಜ್ಯರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇದ್ದಿಲ್ಲ. ಆದರೆ ಹಿರಿಯರು ಹಾಗೂ ಕಿಟ್ಟಪ್ಪಣ್ಣವರು ಹಾಗೂ ಶಶಿಧರ್ ಸ್ವಾಮಿಯವರು, ಸೊ ಹಾಗಾಗಿ ಜೀವನದಲ್ಲಿ ಹಿರಿಯರು ಹೇಳ್ತಾರೆ, ನಾವು 3 ಥರದ ಋಣಗಳನ್ನು ತೀರಿಸಬೇಕು ನಮ್ಮ ಹುಟ್ಟು ಮತ್ತು ಸಾವಿನ ನಡುವೆ. ಮೊದಲನೇದು ತಂದೆ ತಾಯಿಯ ಋಣ. ತಂದೆ ತಾಯಿಯ ಋಣ ತೀರಿಸಬೇಕಾದ್ರೆ ಸಂತಾನ ಉತ್ಪತ್ತಿ ಮಾಡೋ ಮುಖಾಂತರ ನಾವು ತಂದೆ ತಾಯಿಯ ಋಣ ತೀರಿಸಬಹುದು ಅಂಥೇಳಿ ಪರಮ ಪೂಜ್ಯರು ಹೇಳ್ತಾರೆ. ಅದ್ರ ಜೊತೆಗೆ ತಾವೆಲ್ಲರೂ ಒಂದು ಕಾಲದಲ್ಲಿ ನಿಮ್ಮ ತಂದೆ ತಾಯಿಯವರು ಮಾಡಿರ್ತಕ್ಕಂಥ ಒಂದು ತುಂಬ ದೊಡ್ಡ ಅತಿ ಶ್ರೇಷ್ಠವಾದಂಥ ದಾನ ಅಂದರೆ ಕನ್ಯಾದಾನ ಅಂಥೇಳಿ ಹೇಳ್ತಾರೆ. ಇವಾಗ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ವಿಶೇಷವಾದಂಥ ಹೆಣ್ಣುಮಕ್ಕಳಿಗೇನು ಕನ್ಯಾದಾನವನ್ನು ಮಾಡಿ ಇನ್ನೊಬ್ಬರ ಮನೆಗೆ ಕಳಿಸಿ ಅವರ ಜೀವನ ಕಟ್ಕೊಳ್ಳೋ ಒಂದು ಭರವಸೆ ಅವರಿಗೆ ಬೆಳೆಸ್ತಿರೋ, ಅದು ಒಂದು ತುಂಬ ದೊಡ್ಡದಾದಂಥ ಮತ್ತು ಪವಿತ್ರವಾದಂಥ ದಾನ ಅಂಥೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ದೈವ ಋಣ ನಾವು ತೀರಿಸಬೇಕಾದ್ರೆ ದೇವರ ಒಂದು ಆರಾಧನೆ, ಅವರ ಪೂಜೆ ಪುನಸ್ಕಾರಗಳಲ್ಲಿ ನಿಷ್ಠೆಯಿಂದ ನಾವು ಆ ಒಂದು ಭಕ್ತಿಯಿಂದ ನಮ್ಮ ದೈವ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆಗುತ್ತೆ. 3ನೇದು ಗುರುಗಳು ಅಥವಾ ಋಷಿಗಳ ಋಣ. ಜೀವಂತವಾಗಿದ್ದಾಗ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದಲ್ಲಿ ಅವರು ಹೇಳಿಕೊಟ್ಟಿರ್ತಕ್ಕಂಥ ಜೀವನದ ನೀತಿ ನಿಯಮಗಳ ಪ್ರಕಾರ ನಾವು ನಡ್ಕೊಂಡ್ರೆ ನಮ್ಮ ಗುರುಗಳ ಮತ್ತು ಋಷಿಗಳ ಋಣ ತೀರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಹೇಳುತ್ತಾ, ಇಲ್ಲಿ ತಾವೆಲ್ಲರೂ ಸೇರಿದಿರಿ. ಪರಮ ಪೂಜ್ಯರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಇವತ್ತು ಇಂಥ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳ ಮಾಡುವ ಮುಖಾಂತರ
ಅದ್ರ ಜೊತೆಗೆ ಬೇರೆ ಸೇವಾ ಮನೋಭಾವನೆಯ ಕಾರ್ಯಕ್ರಮಗಳು ಜೋಡಿಸ್ಕೊಂಡು ಅವರ ಪುಣ್ಯ ಸ್ಮರಣೆ ಮಾಡೋ ಮುಖಾಂತರ ಅವರ ಋಣವನ್ನು ತೀರಿಸ್ತಾ ಇದ್ದೀರಿ ಅನ್ನೋ ಒಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಳಿಕ ಮತ್ತೊಬ್ಬ ಮಠಾಧಿಪತಿಗಳು ಮಾತನಾಡಿ, ಶರಣರು ನುಡಿದ ಮಾತೆಲ್ಲ ವಚನಗಳಾಗಿ ಮಾರ್ಪಟ್ಟಿವೆ. ಅದಕ್ಕೆ ಅವರಲ್ಲಿದ್ದ ನಿಸ್ವಾರ್ಥ ಶ್ರದ್ಧೆಯೇ ಕಾರಣವೆಂದರು. ಅತ್ಯಂತ ಆದರ್ಶವಾಗಿ ಎಲ್ಲರ ಮನೋಭಾವಕ್ಕೆ ಮುಟ್ಟುವಂತಹ ಒಂದು ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀರಿ. ನಮ್ಮ ರವೀಂದ್ರ ಅವರು ಒಂದು ಮಾತು ಹೇಳ್ತಾ ಇದ್ರು, ಒಂದು ನುಡಿ ಅದು ಯಾವಾಗ ಪಾವಿತ್ರತೆಯನ್ನು ತಂದು ಕೊಡ್ತದೆ ಅಂತಂದರೆ ಅದನ್ನು ನಡೆಯಲ್ಲಿ ತಂದಾಗ ಮಾತ್ರ ಅನ್ನುವಂಥದ್ದನ್ನು. ಶರಣರು ಯಾಕಾದರೂ ಅವರೆಲ್ಲ ನಡೆಯನ್ನು ನುಡಿಯನ್ನು ಸಮಾನವಾಗಿ ಇಟ್ಕೊಂಡು ಬಾಳುವಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಅವರು ಶರಣರಾದರು. ಅವರು ಮಾತನಾಡಿದ್ದೆಲ್ಲ ಶಬ್ದಗಳು ಅವು ನುಡಿಲಿಂಗವಾಗಿ ಒಂದು ಪರಿವರ್ತನೆಯನ್ನು ಹೊಂದಿದವು. ಶರಣರು ಮಾತನಾಡಿದ ಶಬ್ದಗಳು ವಚನಗಳಾದವು. ಹೀಗಾಗಿ ಶರಣರ ವಿಶಾಲತೆ, ಸಹೃದಯತೆ ನಮ್ಮನ್ನು ಎಚ್ಚರಿಸುವಂತಹ, ನಮ್ಮ ಭಾವಕ್ಕೆ ಗಮ್ಯವಾಗುವಂತಹ ಒಂದು ಕಾರ್ಯವನ್ನು ಶರಣರು ಮಾಡ್ತಾ ಬಂದರು. ವಿಜಯನಗರ ಜಿಲ್ಲೆ ರಚನೆಗೊಂಡ ಹಿನ್ನೆಲೆಯಲ್ಲಿ ವಕ್ಫ್ ಬೋರ್ಡ್ ಕಚೇರಿಯನ್ನ ಪ್ರಾರಂಭಿಸಿ ನೂತನ ಸಮಿತಿಯನ್ನ ರಚಿಸಲಾಗಿದೆ. ಹೀಗೆ ನೇಮಕಗೊಂಡ ನೂತನ ಸಮಿತಿಯು ಸಚಿವ ಆನಂದ್ ಸಿಂಗ್ ರವರಿಗೆ ಸನ್ಮಾನಿಸಿ ಅಭಿನಂದನೆ ತಿಳಿಸಿದೆ. ವಿಜಯನಗರ ಜಿಲ್ಲಾ ಅಲ್ಪಸಂಖ್ಯಾತರ ವಕ್ಫ್ ಬೋರ್ಡ್ನ ಚೇರ್ಮನ್ ಟಿಂಕರ್ ರಫೀಕ್ ಸಾರಥ್ಯದ ನೂತನ ಸಮಿತಿಯ ಸರ್ವ ಸದಸ್ಯರು ಸಚಿವ ಆನಂದ್ ಸಿಂಗ್ ರವರಿಗೆ ಮೈಸೂರು ಪೇಟ ತೊಡಿಸಿ ಹಾರ ಹಾಕಿ ಶಾಲು ಹೊದಿಸುವ ಮೂಲಕ ಅಭಿನಂದನೆ ತಿಳಿಸಿದ್ದಾರೆ. ಅದೇ ರೀತಿ ಜಿಲ್ಲಾ ವಕ್ಫ್ ಬೋರ್ಡ್ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನ ಒದಗಿಸಬೇಕೆಂದು ಚೇರ್ಮನ್ ಟಿಂಕರ್ ರಫೀಕ್ ರವರು ಈ ವೇಳೆ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಡೆವಲಪ್ಮೆಂಟ್ ಆಫ್ ವಿಜಯನಗರ ಡಿಸ್ಟ್ರಿಕ್ಟ್. ಸಿದ್ಧಾರ್ಥ್ ಸಿಂಗ್ ರವರು ಗ್ರಾಮ ವಾಸ್ತವ್ಯವನ್ನ ಯಶಸ್ವಿಯಾಗಿ ಪೂರೈಸಿ ಈಗ ಕಮಲಾಪುರ ಪುರಸಭೆಯಲ್ಲಿ ವಾಸ್ತವ್ಯವನ್ನ ಪ್ರಾರಂಭಿಸಿದ್ದಾರೆ. ವಿವಿಧ ವಾರ್ಡ್ಗಳಿಗೆ ತೆರಳಿ ಅಲ್ಲಿನ ಜನರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಆಲಿಸಿ ಸಚಿವರ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಕಮಲಾಪುರದ 17ನೇ ವಾರ್ಡ್ ಹಳ್ಳಿಕೆರೆಗೆ ತೆರಳಿದ ಸಿದ್ಧಾರ್ಥ್ ಸಿಂಗ್ ರವರನ್ನ ಇಲ್ಲಿನ ಮುಖಂಡರಿಂದ ಹಾರ ಹಾಕಿ ಸ್ವಾಗತಿಸಿಕೊಂಡರು. ಬಳಿಕ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಮುಖಂಡರೊಂದಿಗೆ ದೇಗುಲದ ಆವರಣದಲ್ಲಿ ಸಭೆ ನಡೆಸಿ 17ನೇ ವಾರ್ಡ್ನಲ್ಲಿ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಕಾಂಪೌಂಡ್ ವಾಲ್ ಅವತ್ತು ಇಲ್ಲಿನ ಕಟ್ಸಿದ್ದಾರೆ, ಏನು ಕಟ್ಸಿದ್ದಾರೆ ನನಗೂ ಗೊತ್ತಿಲ್ಲ.
ಆದರೆ ಇವಾಗ ಕಟ್ಟಡ ಕಟ್ಟಬೇಕಾದ್ರೆ ಹಿಂಗಿದೆ ಪರಿಸ್ಥಿತಿ. ಜಾಗದ್ದು ಅಧಿಕೃತವಾದಂಥ ದಾಖಲೆಗಳು ಏನಾದರೂ ತಗೊಂಬಂದರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾತ್ರಿ ನಿವಾಸ ಯೋಜನೆಯಲ್ಲಿ ನಾವು ಮಾಡಿಕೊಡ್ಬೋದು. ಇವಾಗ ಸದ್ಯಕ್ಕೆ ಅದು ಇಲ್ಲ ಅಂಥೇಳಿ ನನಗೆ ಮಾಹಿತಿ ಆಯ್ತು ಇದ್ರ ಬಗ್ಗೆ. ಆದರೆ ಮುಂದೆ ಇದಕ್ಕೆ ಶಾಸಕರ ಅನುದಾನದಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ಬೇಕಾಗಿರೋದಿಲ್ಲ, ಶಾಸಕರ ಅನುದಾನದಲ್ಲಿ ನೀಟಾಗಿ ಮಾಡಿಸ್ಕೊಡುವ ಅವಕಾಶ ಸದ್ಯಕ್ಕಿದೆ. ಮಾಡಿಸ್ಕೊಡೋಕ್ಕೆ ನಾವು ಅನುಕೂಲ. ಕೆಲವರು ಬೇಸ್ಮೆಂಟ್ ಕಣ್ಣ, ಕೆಲವರು ಮೇಲೆ ಕಟ್ಟಿದ್ದಾರೆ, ಅಮೌಂಟ್ ಬಿದ್ದಿಲ್ಲ, ಕೆಲವರಿಗೆ ಸ್ವಲ್ಪ ಬಿದ್ದಾವ, ₹1 ಬಿದ್ದಿತ್ತು, ಕೆಲವರಿಗೆ ಸುಮ್ಮನೆ ಅವರೇ ಹೇಳ್ತಾರೆ. ಅವರೇ ಮನೆಗಳ ಸಮಸ್ಯೆ ಇದೆ ಸರ್. ಏನಿಲ್ಲ, ಸೋಮವಾರದ ಮೂಲ ಜಮಾ ಆಗುತ್ತಾ? ಹಾಂ, ಮನೆಗಳಿಗೆ ಶೌಚಾಲಯಗಳಿಲ್ಲ ಸರ್. ಅದು ಕೂಡ ಮನೆಗಳಿಗೆ ಮಾಡಿದಾರಲ್ಲ, ಅದು ಬಹಳ ಜನ ಕಂಪ್ಲೇಂಟ್ ಮಾಡಿದ್ರು. ಸರ್ ಗ್ರಾಮ ವಾಸ್ತವ ಬಂದಾಗ ಅಂದ್ರೆ ಪಿಟ್ ಬೀಳಂಗಿಲ್ಲ. ಎಲ್ಲ ಬಂದವ್ರಿ ಆ ಪಿಟ್ಟಿಲ್ಲ. ಕೆಲವು ಮುಂದಿದ್ದ ಚೀಫ್ ಆಫೀಸರ್ ಎಲ್ಲ ರೊಕ್ಕ ತಿರುಗಿ ಸುಳ್ಳು ಆಮೇಲೆ ಎಷ್ಟು ಕೋಟಿ ಎಷ್ಟೈತೆ ಕ್ಯಾನ್ಸಲ್ ಆದ್ರು. ಏನ್ ಮಾಡ್ಯಾರ? 4 ಮೂಲಿಗೆ ಒಂದು 4 ಸಿಮೆಂಟ್ ಸ್ಲ್ಯಾಬ್ ಸರ್. ಬಳಿಕ ಗಲ್ಲಿಗಳಲ್ಲಿನ ಚರಂಡಿ ವ್ಯವಸ್ಥೆ, ಮಹಿಳೆಯರ ವೈಯಕ್ತಿಕ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡುವಂತೆ ಮಹಿಳೆಯರು ಸಿದ್ಧಾರ್ಥ್ ಸಿಂಗ್ ರವರಲ್ಲಿ ಕೋರಿಕೊಂಡರು. ಬೇರೆ ಕಡೆಗೆ ನಿಮಗೆ ವ್ಯವಸ್ಥೆ ಮಾಡೋವರಿಗೆ ನಿಮ್ಮ ಮನೆಗಳು ಮುಟ್ಟಂಗಿಲ್ಲ. ಅವ್ರಿಗೊಂದು ಮನಸ್ಸಲ್ಲಿ ಮಾತ್ರ ಮತ್ತೆ ನೀವು ಸ್ವಲ್ಪ ಅಲ್ಲ ಸ್ವಲ್ಪ ಒಬ್ಬೊಬ್ರು ಇನ್ನು ಸಿದ್ಧಾರ್ಥ್ ಸಿಂಗ್ ರವರು ಕೈಗೊಂಡಿರುವ ಗ್ರಾಮ ವಾಸ್ತವ್ಯ ಜನರ ಸಂಕಷ್ಟಗಳ ನಿವಾರಣೆಗೆ ಸಹಕಾರಿಯಾಗುತ್ತಿದೆ ಎಂದು ಇಲ್ಲಿನ ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾವು ಕಮಲಾಪುರ ಪುರಸಭಾ ವ್ಯಾಪ್ತಿಯ 17ನೇ ವಾರ್ಡ್ನಲ್ಲಿ ನಾವಿದ್ದೀವಿ. ನಾವು ಇಲ್ಲಿ ವಾಸವಾಗಿದ್ದೀವಿ. ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಸಿದ್ಧಾರ್ಥ್ ಸಿಂಗ್ ಅವರು ಬಂದಿದ್ದಾರೆ. ನಮ್ಮ ಎಲ್ಲ ನಮ್ಮ ವಾರ್ಡ್ನಲ್ಲಿ ಎಲ್ಲ ಸಂಚರಿಸಿ ಅವರು ಜನರ ಸಮಸ್ಯೆಯನ್ನು ಆಲಿಸಿ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಮಹಿಳೆಯರಿಗೆ ಶೌಚಾಲಯದ ಬಗ್ಗೆ ಆಗಲಿ, ಚರಂಡಿ ಬಗ್ಗೆ ಆಗಲಿ, ವೈಯಕ್ತಿಕ ವಿಷಯಗಳ ಬಗ್ಗೆ ಆಗಲಿ ಅವರು ನಮಗೆ ಸ್ಪಂದಿಸ್ತಿದ್ದಾರೆ. ಆ ಒಂದು ಸಮಾಜ ಸೇವಕ್ಕಾಗಿ ನಾವು ಅವ್ರನ್ನ ಸ್ಮರಿಸ್ತಾ ಇದ್ದೀವಿ. ಅವ್ರಿಗೂ ನಾವು ಸಿದ್ಧಾರ್ಥ್ ಸಿಂಗ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇವೆ. 17ನೇ ವಾರ್ಡ್ ಹಳ್ಳಿಕೇರಿ ಅಂತ ಇಲ್ಲಿ ವಾಸವಾಗಿದ್ವಿ. ಶ್ರೀನಿವಾಸ್ ಅಂತ ನಾವು ಇಲ್ಲಿ ಸಿದ್ಧಾರ್ಥ ಸಾಹೇಬರು ಬಂದಿದ್ದರು. ಅವರಿಗೆ ಸ್ವಾಗತ ಕೋರಿವಿ. ಎಲ್ಲರೂ ಜನಾಂಗ ಸೇರಿ ದೈವ ಹಿರಣ್ಯನಾಥ ದೇವಸ್ಥಾನ ಹತ್ರ ಸ್ವಾಗತ ಕೋರಿ ಇವಾಗ ಅವರು ನಮ್ಮ ಕುಂದುಕೊರತೆಗಳನ್ನು ಎಲ್ಲ ಸಾರಿಗೆ ತಿಳಿಸಿದ್ವಿ. ಅವರಿಗೆಲ್ಲ ಮಾಹಿತಿ ಕೂಡ ಕೊಟ್ಟಿದ್ವಿ. ಇನ್ನು ಬೇಕಾಗಿದ್ದಂಥ ಸಾರಿಗೆ ಎಲ್ಲ ಗ್ರಾಮ ಸ್ವಚ್ಛತೆ ಬಗ್ಗೆ ಕೂಡ ಗಮನ ಕೊಡ್ತಾಯಿದ್ವಿ. ಅದು ಕರ್ಕೊಂಡು ಹೋಗಿ ತೋರಿಸಿ ಎಲ್ಲ ಇನ್ವೈಟ್ ಮಾಡ್ತೀವಿ. ಮಕ್ಕಳಲ್ಲಿನ ಕೌಶಲ್ಯವನ್ನ ಗುರುತಿಸುವ ನಿಟ್ಟಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಇತ್ತೀಚೆಗೆ ವಿನೋಬ ಭಾವೆ ಸಮೂಹ ಸಂಪನ್ಮೂಲ ಕೇಂದ್ರದಿಂದ ಕಲಿಕಾ ಹಬ್ಬವನ್ನ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚಿತ್ವಾಡ್ಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ 2022-23ನೇ ಸಾಲಿನ ವಿನೋಬ ಭಾವೆ ಸಮೂಹ ಸಂಪನ್ಮೂಲ ಕೇಂದ್ರದಿಂದ ಕಲಿಕಾ ಹಬ್ಬವನ್ನ ಕೈಗೊಳ್ಳಲಾಗಿತ್ತು.
ಹೀಗೆ ಮಕ್ಕಳು ವೇಷಭೂಷಣಗಳನ್ನ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಚಿತ್ತುವಾಡಿಗೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಭಾರತೀಯರ ಹಾಗೂ ಕರುನಾಡಿನ ಕಲೆ ಸಂಸ್ಕೃತಿ ಹಾಗೂ ಈ ಹಿಂದಿನ ಮತ್ತು ಆಧುನಿಕ ಜೀವನ ಶೈಲಿಯನ್ನ ಅನಾವರಣಗೊಳಿಸಿದರು. ಅಲ್ಲಿ ಗ್ಯಾಪ್ ಆಗ್ಬಿಡತ್ತೆ ಮೇಡಮ್, ಅಲ್ಲಿ ಗ್ಯಾಪ್ ಆಗಬಾರ್ದು. ನನ್ನ ಗಾಡಿ ತಾಮ್ರದ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಮೀಪಿಸಿದ ವಿಧಾನ
ಕಲಿಕಾ ಹಬ್ಬ ವಿನೋಬ ಭಾವೆ ಸಮೂಹ ಸಂಪನ್ಮೂಲ ಕೇಂದ್ರದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.